ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಹತ್ವದ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ಮಾರ್ಚ್ ತಿಂಗಳ 13 2026ರಂದು ಬಂದಿರತಕ್ಕಂಥ ಒಂದು ಪ್ರಕಟಣೆ ಆಗಿದ್ದು ವಿದ್ಯಾರ್ಥಿಗಳಿಗೆ ಇನ್ನು ಪರೀಕ್ಷೆ ಮುಕ್ತಾಯದ ಹಂತದಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ಪ್ರಮುಖ ಮಾಹಿತಿಯನ್ನು ಇದೀಗ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ದು ಪ್ರಮುಖ ಅಂಶಗಳನ್ನು ಕೂಡ ತಿಳಿಸಿರುವಂಥದ್ದಾಗಿರುತ್ತೆ. ಈ ಪ್ರಮುಖ 5 ಅಂಶಗಳು ವಿದ್ಯಾರ್ಥಿಗಳೆಲ್ಲ ತಿಳ್ಕೊಂಡಿರಬೇಕಾಗಿರುತ್ತೆ. ಸೊ ಏನು ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಗಳನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಮಾಹಿತಿಗಳೇನಿದೆ ಸೊ ಪ್ರಮುಖವಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ಬೋದಾಗಿರುವಂಥದ್ದು. ಸೆಕೆಂಡ್ PUC ಪರೀಕ್ಷೆಯನ್ನು ಬರೀತಿರತಕ್ಕಂಥ ಮಕ್ಕಳುಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್ಗಳನ್ನು ಕೂಡ ಇಟ್ಕೊಂಡಿದ್ದೀರಿ. ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಿದ್ದೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ PUC ಪರೀಕ್ಷೆ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆ 1 ಆಗಿರ್ಬೋದು 2 ಆಗಿರ್ಬೋದು, ಇತರ ಎಲ್ಲ ಮಾಹಿತಿಗಳಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಕ್ವಿಕ್ ಆಗಿ ಬೇಗನೆ ಮಾಹಿತಿಗಳು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ, ಎಲ್ಲ ಅಪ್ಡೇಟ್ಸ್ಗಳು ಅಂತ ಹೇಳ್ತಾ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಂತ ಅಲ್ಲಿ ಆರ್ಟಿಕಲ್ ಮುಖಾಂತರ ಎಲ್ಲ ಒಂದು ರಿಸಲ್ಟ್ ಅಪ್ಡೇಟ್ಸ್ಗಳನ್ನೆಲ್ಲ ಮಾಹಿತಿಗಳು ನೀವು ಪಡ್ಕೊತಾ ಇರಬಹುದಾಗಿರುತ್ತೆ. ಗ್ರೇಸ್ ಮಾರ್ಕ್ಸ್ ಇತರ ಮಾಹಿತಿಗಳನ್ನ ಇವರು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲೂ ಕೂಡ ಲಿಂಕ್ ಇರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಟೆಲಿಗ್ರಾಮ್ ಗ್ರೂಪ್ಗಳು ಕೂಡ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ, ವಾಟ್ಸಪ್ ಗ್ರೂಪ್ ಕೂಡ ಅಂತ ಹೇಳ್ತಾ ಒಂದಾಗ ಮಾಹಿತಿನ ಬೇಗನೆ ತಿಳ್ಕೊಂಡು ಬರೋಣ ಅಭ್ಯರ್ಥಿಗಳೇ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆ ಇದೀಗ ಪ್ರಕಟಣೆ ಬಂದಿರೋದನ್ನು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮುಖಾಂತರದಲ್ಲಿ. ಸೊ ಮಾರ್ಚ್ 13 2026ಕ್ಕೆ ಪ್ರಕಟ ಆಗಿರುವಂಥದ್ದಾಗಿರುತ್ತೆ. ವಿಷಯ ನೋಡೋದರೆ 2026ರ ದ್ವಿತೀಯ PUC ಪರೀಕ್ಷೆ 1 ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸುವ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀವಿ, ಒಂದು ಕೀ ಆನ್ಸರ್ಗಳನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಲ್ಲಿ ಒಂದು ಡೌಟ್ಸ್ ಕೂಡ ಇತ್ತು. ಯಾಕಂದರೆ ಒಂದು ಬೇರೆ ಒಂದು ಮೂಲಗಳಿಂದ ಒಂದು ಆನ್ಸರ್ಗಳು ಸರಿನಾ ತಪ್ಪ ನೀವು ಬರೆದಿರ್ತಕ್ಕಂಥದ್ದೆಲ್ಲ ಚೆಕ್ ಮಾಡ್ಕೊತೀರಿ. ಬಟ್ ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಬಿಡುಗಡೆ ಅಂತ ಆಗುವಂಥ ಕೀ ಆನ್ಸರ್ ಇರುತ್ತಲ್ಲ, ಅದೇ ಮೇನ್ ಅಂತ ಹೇಳ್ಬೋದು. ಸೊ ಇದೀಗ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಮಾರ್ಚ್ ತಿಂಗಳ 28 2026ರಿಂದ ಮಾರ್ಚ್ 17 2026ರವರೆಗೆ ಪರೀಕ್ಷೆಗಳು ನಿಗದಿಯಾಗಿರೋದಾಗಿರುತ್ತೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಅಂದರೆ ಮಾರ್ಚ್ ತಿಂಗಳ 13 2026ರವರೆಗೆ ನಡೆದಿರತಕ್ಕಂಥ ಒಂದು 27 ವಿಷಯವಾರು ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರ ಅಂದರೆ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಅಂದರೆ ಇವ್ಯಾಲ್ಯುವೇಷನ್ಗೆ ಇದನ್ನೇ ಪರಿಗಣಿಸ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಿ ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ ಮಾರ್ಚ್ 14 2026ರಿಂದ ಒಂದು ದಿನಾಂಕ ಮಾರ್ಚ್ 16 2026ರವರೆಗೆ ಸಂಜೆ 5 ಗಂಟೆವರೆಗೆ ಅವಕಾಶನ ಕಲ್ಪಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಇದನ್ನು ಅರ್ಥ ಮಾಡ್ಕೋಬೇಕಿರುತ್ತೆ. ಅಂದರೆ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರದಲ್ಲಿ. ದಿನಾಂಕ ಮಾರ್ಚ್ 14 2026ರಿಂದ ಮಾರ್ಚ್ 17 2026ರವರೆಗೆ ನಡೆಯುವ ಪರೀಕ್ಷೆಗಳ 13 ವಿಷಯಗಳ ವಿಷಯವಾರು ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರ ಅಂದರೆ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ಗಳನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಿ ಸದರಿ ವಿಷಯಗಳಿಗೂ ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ದಿನಾಂಕ 17 2026 ಮಾರ್ಚ್ ಏನಿದೆಯಲ್ಲ ಈ ದಿನಾಂಕದಿಂದ ಮಾರ್ಚ್ 19 2026 ಸಂಜೆ 5 ಗಂಟೆ ತನಕ ಅವಕಾಶ ಆಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಗದಿಪಡಿಸಿರುವ ಅಂತಿಮ ದಿನಾಂಕಗಳ ನಂತರ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ಇರೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅರ್ಥ ಆಗತ್ತರದಲ್ಲಿ. ನಂತರದಲ್ಲಿ ವಿದ್ಯಾರ್ಥಿಗಳು ಪೋಷಕರು ಈ ಕೆಳಗಿನ ಅಂಶಗಳಿಗೆ ಮಾತ್ರ ಅಧಿಕೃತ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆಗಳನ್ನು ಮಂಡಳಿಯ ಜಾಲತಾಣ ಆಗಿರ್ತಕ್ಕಂಥ ಅಂತರ್ಜಾಲ ಲಿಂಕ್ ಏನಿದೆಯಲ್ಲ ಅಲ್ಲಿ ಆಕ್ಟಿವೇಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಮಾಹಿತಿನ ಕೊಡ್ತೀವಿ. ಆ ಮುಖಾಂತರ ಅವಕಾಶ ಕೊಟ್ಟಿದ್ದೀವಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ 5 ಅಂಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ ಅಭ್ಯರ್ಥಿಗಳಿಗೆ. ಸೊ ದಿನಾಂಕ ಏನಿದೆಯಲ್ಲ ಮಾರ್ಚ್ 13 2026 ತನಕ ಎಕ್ಸಾಮ್ ಏನಾಗಿತ್ತಲ್ಲ ಸೆಕೆಂಡ್ PUC ಮಕ್ಕಳಿಗೆ, ಆ ಒಂದು ಎಕ್ಸಾಮ್ ತನಕ ಅಭ್ಯರ್ಥಿಗಳಿಗೆ ಫೆಬ್ರವರಿ 28ರಿಂದ ಮಾರ್ಚ್ 13 ತನಕ ಆಗಿರತಕ್ಕಂಥ ಸಂಬಂಧಪಟ್ಟಂತೆ ಇಲ್ಲಿ ಏನು ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ನಂತರ ದಿನಾಂಕದ ಬಗ್ಗೆ ಹೇಳಿದ್ದಾರೆ. ಅಂದರೆ ಆ ತನಕ ಆಗಿರ್ತಕ್ಕಂಥ ಎಕ್ಸಾಮ್ಗಳ ಒಂದು ಕೀ ಆನ್ಸರ್ಗಳನ್ನು ಅಂದರೆ ವಿದ್ಯಾರ್ಥಿಗಳಿಗೆ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಮೌಲ್ಯಮಾಪನಕ್ಕೆ ಏನೇನು ಪರಿಗಣಿಸ್ತಾರಲ್ಲ ಆ ಉತ್ತರಗಳನ್ನು ಇದೀಗ ಪ್ರಕಟ ಮಾಡಿದ್ದಾರೆ. ಸೊ ಇದು ಅಭ್ಯರ್ಥಿಗಳಿಗೆ ಮಾಹಿತಿನ ಕೂಡ ಮಕ್ಕಳಿಗೆ ತಿಳಿಸಿರೋದೇನೆಂದರೆ ಮಾರ್ಚ್ 14 2026ರಿಂದ ಮಾರ್ಚ್ 16 2026 ತನಕ ಸಂಜೆ 5 ಗಂಟೆ ತನಕ ಅವಕಾಶ ಕೊಟ್ಟಿದ್ದಾರೆ. ಏನಾದರೂ ಕೀ ಆನ್ಸರಲ್ಲಿ ತಪ್ಪಿದೆ, ಇದನ್ನು ಚೇಂಜಸ್ ಆಗಬೇಕಿತ್ತು, ಈ ಆನ್ಸರ್ ಸರಿ ಅಂತಕ್ಕಂಥ ಸಂದರ್ಭದಲ್ಲಿ ಸೊ ಅದ್ರ ಬಗ್ಗೆ ಕೆಲವೊಂದು ಅಂಶ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ. ಸೊ ಈ ಸಂದರ್ಭದಲ್ಲಿ ಅದನ್ನು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ನಂತರದಲ್ಲಿ ಪ್ರಮುಖವಾಗಿ ನೋಡಿದರೆ ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಇತರ ಒಂದು ಯಾರು ಕೂಡ ಆಸಕ್ತರು ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರ ಇತರ ವಿಷಯಗಳೇನು ಎಕ್ಸಾಮ್ ಇನ್ನೂ ಕಂಪ್ಲೀಟ್ ಆಗಬೇಕಿತ್ತಲ್ಲ ಆ ವಿಷಯಕ್ಕೂ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಆ ಉಳಿದ 13 ವಿಷಯವಾರು ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ಗಳನ್ನು ಮಾರ್ಚ್ 17 2026ರಿಂದ ಮಾರ್ಚ್ 19 2026 ತನಕ ಅವಕಾಶ ಕೊಡ್ತೀವಿ, ಅದಕ್ಕೂ ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಅಂತಿಮ ದಿನಾಂಕದ ನಂತರ ಬರುವಂಥದ್ದನ್ನು ಅದನ್ನು ಪರಿಗಣಿಸಲ್ಲ ಅಂತ ಹೇಳಿದ್ದಾರೆ. ಸೊ ಪ್ರಮುಖ 5 ಅಂಶಗಳು ಯಾವುದು ಅಂತ ಹೇಳಿದರೆ ಮೊದಲನೇದಾಗಿ ಯಾವುದನ್ನು ಪರಿಗಣಿಸಿದರೆ ಅಗತ್ಯ ಪೂರಕ ದಾಖಲೆಗಳು ನಿಂಬಳಿ ಇರಬೇಕಿರುತ್ತೆ. ಮೊದಲನೇದಾಗಿ ದ್ವಂದ್ವದಿಂದ ಕೂಡಿದ ಪ್ರಶ್ನೆಗಳಿದ್ದರೆ ಮಾತ್ರ ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿರುತ್ತೆ, ಪ್ರಶ್ನೆಗಳು ದ್ವಂದ್ವ ಆಗಿದ್ದರೆ. ನಂತರದಲ್ಲಿ ಎರಡನೇದು ಅಪೂರ್ಣ ಪ್ರಶ್ನೆಗಳಿದ್ದರೆ ಅಂದರೆ ಕಂಪ್ಲೀಟ್ ಆಗಿರೋದು ಆ ಕ್ವಶನ್ ಅಂತಕ್ಕಂಥದ್ದಕ್ಕೆ ಆಕ್ಷೇಪಣೆ ಸಲ್ಲಿಸಬಹುದು. ಮತ್ತು ಮೂರನೇದಾಗಿ ಪಠ್ಯಕ್ರಮದಿಂದ ಹೊರತಾದ ಪ್ರಶ್ನೆಗಳು ಅಂದರೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಅಂತ ಏನು ಕರೀತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇದ್ರೂ ಕಳಿಸಬಹುದಾಗಿರುತ್ತೆ, ನೀವು ಆಕ್ಷೇಪಣೆ ಸಲ್ಲಿಸಬಹುದು. ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ವಿಷಯದ ಆವೃತ್ತಿಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಅರ್ಥ ವ್ಯತ್ಯಾಸ ಇರುವ ಪ್ರಶ್ನೆಗಳು ಅಂದರೆ ಕನ್ನಡದಲ್ಲಿ ಒಂಥರ ಅರ್ಥ ಬರ್ತಿರುತ್ತೆ, ಇಂಗ್ಲೀಷ್ನಲ್ಲಿ ಒಂಥರ ಅರ್ಥ ಬರ್ತಿರ್ತಕ್ಕಂಥ ಕ್ವಶನ್ ಇದ್ದರೆ ಅದಕ್ಕೂ ಕೂಡ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿರುತ್ತೆ. 5ನೇದು ಒಂದಕ್ಕಿಂತ ಹೆಚ್ಚು ಸರಿ ಉತ್ತರಗಳನ್ನು ಹೊಂದಿರತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಿಗೂ ಕೂಡ ನೀವು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿರ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಸಕ್ತರು ಮಂಡಳಿಯ ಜಾಲತಾಣದ ಮೇಲ್ಕಂಡ ಲಿಂಕನ್ನು ಬಳಸಿಕೊಂಡು ಸಕಾಲದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸುವಂತೆ ಕೋರಿದೆ ಅಂತಕ್ಕಂಥ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿರೋದಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿಗಳು ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ವೀಕ್ಷಣೆ ಮಾಡಿ.